ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಆ ಫೋನು ಅವಳ ಕೈಯಲ್ಲಿದೆ. ಅದರಲ್ಲಿ ಕೊಲೆಗಾರನ್ ಸಾಕ್ಷಿ ಇದೆ. ಸಾಕ್ಷಿನಾ? ಏನ್ ಸಾಕ್ಷಿ? ಗೊತ್ತಿಲ್ಲ ಜಾನು. ಸಾಕ್ಷಿ ಏನು ಅಂತ ತಿಳ್ಕೊಬೋದಲ್ಲ ಅದಕ್ಕೆ? ಫೋನ್ ಲಾಕ್ ಆಗಿದೆ ಜಾನು, ಓಪನ್ ಆಗಲ್ಲ. ಕಮ್ ಆನ್, ಅದಕ್ಕೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ಹ್ಯಾಕರ್ಸು. ಅವ್ರ ಕೈಲಿ ಫೋನ್ ಕೊಟ್ಟರೆ ಅದನ್ನು ಅನ್ಲಾಕ್ ಮಾಡಿಕೊಡ್ತಾರೆ. 2 ನಿಮಿಷದ ಕೆಲಸ ಫಟಾಫಟ್ ಅಂತ ಆಗೋಗುತ್ತೆ. ಫೋನಲ್ಲಿ ಇದಕ್ಕೆ ಫೋನ್ ಕೊಡಿ ನೀವು. ಆ ಕೆಲಸ ನನಗೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಜಾನು? ಐ ನೋ, ನನಗೆ ಗೊತ್ತು. ಗೊತ್ತಿದ್ರೆ ಮತ್ತೆ ಯಾಕೆ ಅದಕ್ಕೆ ಸುಮ್ಮನೆ ಇದ್ದೀರಾ? ನರಳಿಸ್ಬೇಕು ಅಂತ. ಅರ್ಥ ಆಗಲಿಲ್ಲ ಅದಕ್ಕೆ. ಆ ಸಾಕ್ಷಿಯಿಂದ ನಮಗೆಷ್ಟು ಯೂಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಜಾನು. ಅದರಿಂದ ಅವಳಿಗೆ ಹೆಲ್ಪ್ ಆಗ್ಬೋದು, ಅದು ನನಗೆ ಬೇಕಾಗಿಲ್ಲ. ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲನೂ ನನಗಿಲ್ಲ. ನನಗೆ ಬೇಕಾಗಿರೋದು ಆ ಹೂ ಮಾರೋಳು ಇಂಚಿಂಚು ನರಳಬೇಕು ಅಷ್ಟೇ ಅಲ್ಲ, ಅದರಲ್ಲಿ ಸಾಕ್ಷಿ ಇದೆ ಅಂತ ಗೊತ್ತಿದ್ದು ಪ್ರತಿದಿನ ಪ್ರತಿ ಕ್ಷಣ ಒದ್ದಾಡಬೇಕು. ಆ ಫೋನನ್ನು ಅನ್ಲಾಕ್ ಮಾಡೋದಕ್ಕೂ ಆಗದೆ, ಅದರಲ್ಲಿರೋ ಸಾಕ್ಷಿನ ನೋಡೋದಕ್ಕಾಗದೆ, ಅಯ್ಯಯ್ಯೋ ನನ್ನ ತಮ್ಮನ ಸಾವಿಗೆ ಇದರಲ್ಲಿ ಸಾಕ್ಷಿ ಇದೆ, ನನ್ನ ಕೈಲೇ ನೋಡೋದಕ್ಕಾಗ್ತಿಲ್ವಲ್ಲ, ಇಷ್ಟು ದಿನ ನಾನು ಹುಡುಕ್ತಾ ಇದ್ದಿದ್ದು ಇದನ್ನೇ, ಆದರೆ ನನ್ನಿಂದನೇ ಏನು ಮಾಡೋದಕ್ಕಾಗ್ತಿಲ್ವಲ್ಲ ಅಂತ ನರಳಬೇಕು, ನೋವು ಅನುಭವಿಸ್ಬೇಕು, ಕಣ್ಣೀರು ಹಾಕಬೇಕು, ಸಂಕಟ ಪಡಬೇಕು. ಅದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡಬೇಕು. ಕಮ್ ಆನ್, ಅದಕ್ಕೆ ಅವಳು ಯಾಕೆ ನರಳ್ತಾಳೆ? ಅಣ್ಣಂಗೆ ಇದರಲ್ಲಿ ಸಾಕ್ಷಿ ಇದೆ, ಇದನ್ನ ತಗೊಂಡೋಗಿ ಪೊಲೀಸರಿಗೆ ಕೊಡಿ ಅಂತ ಕೊಟ್ರೆ ಏನ್ ಮಾಡ್ತೀರಾ ನೀವು? ನನ್ನನ್ನೇನು ದಡ್ಡಿ ಅಂತ ಅನ್ಕೊಂಡಿದ್ಯಾ? ಈ ವಿಷಯವಾಗಿ ನಿನ್ ಗಂಡನ್ಗೆ ಏನು ಹೇಳ್ಬಾರ್ದು ಅಂತ ಬಲವಂತವಾಗಿ ಮಾತು ತಗೊಂಡಿದೆ. ಬ್ರಿಲಿಯಂಟ್. ಅದಕ್ಕೆ ನೀವು ಗಂಡನ್ ಗೊತ್ತಾಗಲ್ಲ, ಓಕೆ. ಅವಳೇನಾದ್ರೂ ಹೊರಗಡೆ ಗೊತ್ತಿರೋರ ಹತ್ರ ಮೊಬೈಲ್ನ ತೋರಿಸಿದ್ರೆ ಅವ್ರು ಅನ್ಲಾಕ್ ಮಾಡಿಕೊಟ್ಬಿಟ್ರೆ? ಶಿ ಈಸ್ ಅಂಡರ್ ಮೈ ಕಂಟ್ರೋಲ್ ಜಾನು. ನನ್ನನ್ನು ಕೇಳಿದೆ, ನನ್ನ ಸಜೆಷನ್ ಇಲ್ಲದೆ ಒಂದು ಹೆಜ್ಜೆನೂ ಮುಂದೆ ಇಡೋದಿಲ್ಲ ಅವಳು. ಆ ಕುರುಡು ನಂಬಿಕೆ ಬರೋ ಹಾಗೆ ನಾನು ಮಾಡಾಯ್ತು. ಎಷ್ಟು ದಿನ ಅಂತ ನಿಮ್ಮೇಲೆ ನಂಬಿಕೆ ಇರುತ್ತೆ? ಅಕಸ್ಮಾತ್ ನಾಳೆ ಏನಾದರೂ ನಿಮ್ಮೇಲೆ ಡೌಟ್ ಬಂದ್ರೆ? ಸುಮನ ಮತ್ತೆ ನನ್ನ ಕೈ ಜಾರಿ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳನ್ನ ಪೊಳ್ಳು ನಂಬಿಕೆಗಳಲ್ಲಿ ಬಂಧಿಸ್ಬಿಡ್ತೀನಿ. ಸೂಪರ್. ಅದಕ್ಕೆ ನೀವು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಇವ್ರಿಗೆ. ರಾಜಿ ಅವ್ರೆ, ಏನಾಯ್ತು? ಯಾಕಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ರಿ? ಕೇಳ್ತಿದ್ದೀನಲ್ವಾ, ಏನು ವಿಷಯ ಅಂತ ಹೇಳ್ಬಾರ್ದಾ? ಕೇಳ್ತಿದ್ದೀನಲ್ವಾ, ಪ್ಲೀಸ್ ಹೇಳ್ರಿ, ನನಗೆ ಟೆನ್ಷನ್ ಮಾಡಬೇಡಿ. ಯಾಕೆ ನಗ್ತಿದ್ದೀರಾ? ಏನಾಯ್ತು? ಅದಾ, ಅದು ನಾನು ಗಾಬರಿ ಮಾಡ್ಕೊಂಡ್ರೆ ನೀವು ಬರ್ತಿರೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿ ಕರೆದೆ. ಟೆಸ್ಟು? ನನ್ನನ್ನು ರೀ ಹೀಗೆಲ್ಲ ಮಾಡಬೇಡ್ರಿ. ನಾನು ಏನನ್ನು ಅಂದ್ಕೊಂಡು ನಿಮ್ಮನ್ನು ನೋಡೋಕ್ಕೆ ಅಂತ ನನ್ನ ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ ಗೊತ್ತಾ? ಏನ್ರಿ ಸುಭಾಷ್ ಅವರೇ, ನಿಮ್ಮನ್ನಲ್ಲಿ ಕರೆಸಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆಯಾ? ಹೇಳಿ, ಅದನ್ನು ಕೇಳೋಣ. ಅದು ಅದು ನೀವಿಲ್ಲ ಅಂತ ಹೇಳ್ಬಾರ್ದು. ಅದೇನು ಅಂತ ಹೇಳ್ರಿ. ನನಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತಿದೆ. ಐಸ್ ಕ್ರೀಮ್ ತಿನ್ನೋಣವಾ? ಐಸ್ ಕ್ರೀಮು? ಈಗ ನನಗೂ ನಗಬೇಕನ್ನಿಸ್ತಾ ಇದೆ. ಅವಾಗ
ನನ್ನ ನೆನಪು ಕೈ ಕೊಡ್ಬೋದು, ಕಣ್ಯಾವತ್ತು ಕೈ ಕೊಟ್ಟಿಲ್ಲ. ಹಾಂ, ಹುಡುಗಿ ಹತ್ರ ಡೀಪ್ ಡಿಸ್ಕಷನ್ಲಿದ್ದಾನೆ. ನಿಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಅಷ್ಟು ದೂರದಿಂದ ನನ್ನ ಇಷ್ಟು ಟೆನ್ಷನ್ ಮಾಡಿ ಕರ್ಸ್ಕೊಂಡ್ರಾ? ಸರಿ. ಅಲ್ಲ ರೀ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಓದಿ ಓದಿ ಬೋರ್ ಆಗ್ತಾ ಇತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿತ್ತು. ನಿಮಗೆ ಫೋನ್ ಮಾಡಿ ಕರೆಯೋಣ ಅಂತಂದರೆ ನಿಮ್ದ ಅದೇ ಹಳೆ ರಾಗ, ಓದ್ಕೋ ಈಗ ಬೇಡ ಆಗಬೇಡ ಅಂತ ಹೇಳ್ಕೊಂಡಿರ್ತೀರಾ ಅಂತ ಈಗ ಚೌಕೊಟ್ಟೆ. ಹೆಂಗೆ ನಾವು ಹುಡುಗರ ಜುಟ್ಟು ಹುಡುಗಿರ ಕೆಲ್ ಸಿಕ್ಕಿದ್ರೆ ಏನು ಮಾಡ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ರಿ. ಐಸ್ ಕ್ರೀಮ್ ತಾನೇ, ಬನ್ನಿ ಅದು ಒಂದು ಮುಗಿಸ್ಬಿಡೋಣ. ಯಾವ ಪಾರ್ಲರ್ ಇದೆ ಸುತ್ತಮುತ್ತ? ಅಯ್ಯೋ ಪಾರ್ಲರೆಲ್ಲ ಏನು ಬೇಡ, ಅಲ್ಲಿ ಒಂದು ಚಿಕ್ಕ ಐಸ್ ಕ್ರೀಮ್ ಅಂಗಡಿ ಇದೆ. ಅಲ್ಲಿ ಕೋನ್ ಐಸ್ ಕ್ರೀಮ್ ಹೆಂಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನಿಮ್ಮನ್ನು ಕರೆದಿರೋದೆ ಐಸ್ ಕ್ರೀಮ್ ತಿನ್ಸೋದಕ್ಕೆ ಅಂತ. ಓಹ್, ಕಿಸಿ ತಾವನೆ ಬೇರೆ. ಕಿಸಿ ಕಿಸಿ ನನ್ನ ಮಗನೇ ನಿನಗೈತೆ. ಸರಿ ಬನ್ನಿ. ತಗೊಳ್ಳಿ. ಸಾಹೇಬ್ರೆ, ಏನು ಮಾಡ್ತಿದ್ದೀರಾ ನೀವು? ಯಾಕೆ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಯಾಕೆ ನೀವು ಕೊಡಲ್ವಾ? ನಾನು ಕೊಡೋದ್ರಲ್ಲಿ ಏನು ತಪ್ಪು? ನೀವು ಕೊಟ್ಟರೆ ತಪ್ಪೆ. ನಾನು ನಿಮ್ಮ ಸೇವೆ ಮಾಡಬೇಕು. ನೀವು ನನ್ನ ಸೇವೆ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅದೆಲ್ಲ ಇರಲಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನಗೆ ಮುಖ ಕೊಟ್ಟೆ ಮಾತಾಡಿಸ್ತಾ ಇಲ್ಲ. ಏನಾಯ್ತು ನಿಮಗೆ? ಅದು ಮುಖ ಒರೆಸ್ತಿದ್ದೀನಲ್ಲ, ಅದಕ್ಕೆ ಸಾಹೇಬ್ರೆ. ಏನು ಮಾಡಲಿ, ಸಾಹೇಬ್ರಿಂದ ನಂಗೆ ಯಾವ ವಿಷಯನೂ ಮುಚ್ಚಿಡೋಕ್ಕಾಗಲ್ಲ. ಇವತ್ತೇನಾಗಿದೆ ಅದೆಲ್ಲನೂ ಹೇಳಿಬಿಡ್ಲಾ? ಬೇಡ ಬೇಡ, ಸಾಧನಕ್ಕ ಹೇಳಬೇಡ ಅಂತ ಹೇಳಿದ್ದಾರೆ. ಆದರೆ ಸಾಹೇಬ್ರಿಗೆ ಹೇಳ್ದೆ ನನ್ನಿಂದ ಇರೋದಕ್ಕಾಗ್ತಿಲ್ಲ. ಏನು ಮಾಡಲಿ ಸಾಹೇಬ್ರೆ? ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀರಾ? ಕೇಳಿ ಸುಮ್ಮನವ್ರೆ, ಗೊತ್ತಿದ್ರೆ ಖಂಡಿತ ಹೇಳ್ತೀನಿ. ಒಂದು ಪಕ್ಷ ನಾನೇನಾದರೂ ಸುಳ್ಳು ಹೇಳಿದ್ರೆ, ತಪ್ಪು ಮಾಡಿದ್ರೆ ನೀವು ನನ್ನ ಕ್ಷಮಿಸ್ತೀರಾ? ತಪ್ಪ? ನೀವಾ? ಏನು ಸುಳ್ಳು ಹೇಳಿದ್ರಿ? ಮುಂದೆ ಏನಾದರೂ ತಪ್ಪು ಮಾಡಿದ್ರೆ, ಪರಿಸ್ಥಿತಿಗೆ ಸಿಕ್ಕಿಬಿದ್ದು ಸುಳ್ಳು ಹೇಳಿದಾಗ ನೀವು ನನ್ನ ಕ್ಷಮಿಸ್ತೀರ ತಾನೆ? ಇವಾಗೇನು ಸುಳ್ಳು ಹೇಳಿಲ್ವಲ್ಲ, ಮುಂದೆ ತಾನೆ. ಸಾಹೇಬ್ರೆ, ಅದು ನೀವು ದೇವಸ್ಥಾನದಿಂದ ಹೂ ಮುಟ್ಕೊಂಡು ಬಂದ್ರಲ್ಲ, ಅದು ಕೆಳಗೆ ಬಿದ್ದೋಯ್ತು. ಅದಕ್ಕೆ ನಾನೇ ಮುಟ್ಸೋಣ ಅಂತ. ತಗೊಳ್ಳಿ. ಈ ಹುಡುಗಿನ ಎಲ್ಲೋ ನೋಡ್ದಂಗೈತಲ್ಲ, ಹಾಂ? ಎಲ್ಲಿ ಅಂತ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಯಾವುದೋ ಪರಿಚಯದ ಮಕ್ಕನೇ ಇರಬೇಕು. ಅದಾಳಾಗೋಗ್ಲಿ, ಈ ನನ್ನ ಮಗನ ಬಗ್ಗೆ ನೋಡ್ದ. ಹಾಂ, ಇರೋದು 4 ಹೆಜ್ಜೆ ನಡ್ಕೊಂಬರಕ್ಕಾಗ್ದಲ್ಲೇ ಮೋಟ್ರ್ ಸೈಕಲ್ ಬೇರೆ ಇವನಿಗೆ, ಸಾಲದಕ್ಕೆ ಹುಡುಗಿನ ಬೇರೆ ಜೊತೆಲಿ ಕೂರಿಸ್ಕೊಂಡು. ಅರ್ರೆ, ಐಸ್ ಕ್ರೀಮ್ ಬೇರೆನಾ? ಎಲ್ಲ ನನ್ನ ಮಗನೇ, ಇವತ್ತು ನಿಮ್ಮಪ್ಪನ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಬಂದು ಆರತಿ ಮಾಡ್ತೀನಿ, ಸಿದ್ಧವಾಗಿರು. ಅಲ್ಲ ರೀ, ನಾನೇ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಂದ್ರಿ, ನೋಡಿದ್ರೆ ಒಂದೇ ಒಂದು ತಂದಿದ್ದೀರಾ. ಇದಕ್ಕೆ ಟ್ರೀಟ್ ಕೊಡಿಸ್ತೀನಿ ಅನ್ನೋ ಬಿಲ್ಡಪ್ ಬೇರೆ. ಅದು ಈ ಫ್ಲೇವರ್ದು
ಇದೊಂದೇ ಐಸ್ ಕ್ರೀಮ್ ಇತ್ತಂತೆ. ನನಗೆ ಬೇರೆ ಫ್ಲೇವರ್ ಯಾವುದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಇದೊಂದನ್ನೇ ತಂದೆ. ಅಯ್ಯೋ, ಏನು ಊರಿಗೆ ಒಬ್ಳೆ ಪದ್ಮಾವತಿನಾ? ಈ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿಯಪ್ಪ, ಬನ್ನಿ ಹೋಗೋಣ. ಬೇಡ 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 ಬೇಡ, ಇದು ನನ್ನ ಫೇವ್ರೇಟ್ ಅಂಗಡಿ ರೀ. ಇಲ್ಲಿ ಸಿಗೋ ಐಸ್ ಕ್ರೀಮ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಬೇರೆ ಯಾವ್ದು ನನಗೆ ಸೆಟ್ ಆಗಲ್ಲ. ಹೋಮ್ ಮೇಡ್ ರೀ ಇದು. ಅಂಥದ್ದೇನಿದೆ ರೀ ಐಸ್ ಕ್ರೀಮಲ್ಲಿ? ಸರಿ ತಗೊಳ್ಳಿ, ನೀವೇ ತಿನ್ನಿ. ಅರೆ, ತಂದಿರೋದು ನಮ್ಮಿಬ್ರಿಗೂ ಅಂತ. ಸುಮನ್ ಅವರೇ, ಯಾಕೆ ಬೆನ್ ಮಾಡಿ ನಿಂತ್ಕೊಬಿಟ್ರಿ? ಹೂ ತಗೊಳ್ಳಿ. ಸುಮನ್ ಅವರೇ, ಇವತ್ತೇನು ಗಂಡನ ಮುಖ ನೋಡಲ್ಲ ಅಂತ ಹರಕೆ ಹೊತ್ಕೊಂಡಿದ್ದೀರಾ ಏನು? ಮತ್ತೆ ಯಾಕೆ ತೀರ್ಕೊಂಡ್ರಿ? ನೀವು ಕರೆಕ್ಟಾಗಿ ಮಾತು ಆಡ್ತಾ ಇಲ್ಲ. ಹೂ ತಗೊಳ್ಳಿ. ಹೂ ಬೇಡವಾ? ಅಯ್ಯಯ್ಯೋ, ದೇವ್ರ ಹೂ ಸಾಹೇಬ್ರೆ, ಬೇಕು. ಮುನವ್ರೆ, ಏನಾಗಿದೆ ನಿಮಗೆ? ಹೂ ಬೇಕು ಅಂತ ಹೇಳ್ತೀರಾ, ತಗೊಳ್ಳಿ ಅಂತ ಕೊಟ್ರೆ ಬೆಂದ್ ಮಾಡ್ಕೊಂಡು ನಿಂತ್ಕೋತೀರಾ. ಏನಾಯ್ತು ಸುಮನವ್ರೆ? ಏನಾಯ್ತು ನಿಮಗೆ? ನಿಮಗೂ ನಂತರ ಕನ್ಫ್ಯೂಷನ್ ಕಾಯಿಲೆ ಸ್ಟಾರ್ಟ್ ಆಯ್ತಾ? ಸುಮನವ್ರೆ, ನನ್ನ ಮುಖಕ್ಕೆ ಏನಾದ್ರು ಆಗಿದೆಯಾ? ನನ್ನ ಮುಖ ನೋಡಿದ್ರೆ ಏನಾದ್ರು ಭಯ ಆಗುತ್ತಾ? ಇವಾಗೇನು, ಹೂ ಬೇಕಾ ಬೇಡವಾ ಅಥವಾ ಎತ್ತಿಡ್ಲಾ? ನಾನೇ ಮುಡಿಸ್ಬೇಕಾ?